ಸ್ನೇಹಿತರೆ, ಸ್ವಂತವಾದ ಒಂದು ಮನೆ ಮಾಡ್ಬೇಕನ್ನೋ ಒಂದು ಕನಸು ಪ್ರತಿ ಒಬ್ಬರಿಗೂ ಕೂಡ ಇರುವಂತದ್ದು. ಆದ್ರೆ ಈ ಒಂದು ಆರ್ಥಿಕವಾದ ಒಂದು ಸಮಸ್ಯೆಗಳಿಂದ ಈ ಒಂದು ಸ್ವಂತವಾದ ಒಂದು ಮನೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಈ ಒಂದು ಸಂದರ್ಭಗಳಲ್ಲಿ ನಿಮಗೆ ಈ ಒಂದು ಸರ್ಕಾರದ ಯೋಜನೆಯಲ್ಲಿ ನಿಮಗೆ ಸ್ವಂತ ಮನೆ ಮಾಡೋದಕ್ಕೆ ಸಬ್ಸಿಡಿನೂ ಕೂಡ ಕೊಡ್ತಾ ಇರುವಂತದ್ದು. ಈ ಒಂದು ಹಳ್ಳಿಗಳಲ್ಲಿ ಇರುವಂತವರಾಗಿರ್ಬೋದು, ಈ ಒಂದು ನಗರದಲ್ಲಾಗಿರ್ಬೋದು, ಎಲ್ಲ ಕಡೆನೂ ಕೂಡ ಮನೆ ಮಾಡೋದಕ್ಕೆ, ಸ್ವಂತ ಮನೆ ಮಾಡೋದಕ್ಕೆ ಈ ಒಂದು ಸಬ್ಸಿಡಿನೂ ಕೂಡ ಕೊಡ್ತಾ ಇದ್ದಾರೆ. ಆ ಒಂದು ಸಬ್ಸಿಡಿನ ಬಳಸ್ಕೊಂಡು ಜೊತೆಗೆ ನೀವು ಬ್ಯಾಂಕ್ ಅಲ್ಲಿ ಕೂಡ ಸಾಲನ ಮಾಡಿ ಆ ಒಂದು ಮನೆನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಏನಾದ್ರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವಾಗ ಮೊದಲನೇದಾಗಿ ಈ ಒಂದು ಯೋಜನೆಯ ಒಂದು ಲಾಭಗಳು ಯಾವ್ದಾದಂತ ನೋಡೋದಾದ್ರೆ, ಈ ಒಂದು ಮನೆ ನಿರ್ಮಾಣ ಮಾಡೋದಕ್ಕೆ ಸರ್ಕಾರದಿಂದ ಒಂದು ಹಣಕಾಸಿನ ಒಂದು ಸಹಾಯ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಹೆಚ್ಚಿನ ಪ್ರಮಾಣದ ಒಂದು ಸಬ್ಸಿಡಿ ಆಗಿರ್ಬೋದು. ಹೆಚ್ಚಿನ ಪ್ರಮಾಣ ಏನ್ ಕೊಡ್ತಾ ಇಲ್ಲ, ಅಟ್ಲೀಸ್ಟ್ ಒಂದಿಷ್ಟು ಸಬ್ಸಿಡಿನೂ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಮಹಿಳೆಯರ ಹೆಸರಲ್ಲಿ ಮನೆ ನೋಂದಣಿ ಮಾಡಲು ಪ್ರೋತ್ಸಾಹ ಮಾಡ್ತಿರುವಂತದ್ದು. ಈ ಒಂದು ಬ್ಯಾಂಕ್ ಸಾಲದ ಮೇಲೆ ಬಡ್ಡಿ ಕಡಿತ ಮಾಡ್ತಿರುವಂತದ್ದು, ಅಂದ್ರೆ ಈ ಒಂದು ಬ್ಯಾಂಕ್ ಸಾಲದ ಒಂದು ಬಡ್ಡಿನ ಸ್ವಲ್ಪ ಕಡಿಮೆ ಮಾಡ್ತಿರುವಂತದ್ದು. ಈ ಒಂದು ಶೌಚಾಲಯ ಮತ್ತು ಈ ಒಂದು ಮೂಲ ಸೌಲಭ್ಯಗಳಿಗೆ ಹೆಚ್ಚುವರಿ ನೆರವನ್ನ ಮಾಡ್ತಿರುವಂತದ್ದು. ಅದೇ ರೀತಿಯಾಗಿ ಒಂದು ಡಿಬಿಟಿ ಮುಖಾಂತರವಾಗಿ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗುವಂತದ್ದು. ಅಂದ್ರೆ ಈ ಒಂದು ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಏನಿದೆಯಲ್ಲ, ಅದ್ರ ಮುಖಾಂತರವಾಗಿ ನಿಮ್ಮ ಒಂದು ಖಾತೆಗೆ ಈ ಒಂದು ಸಬ್ಸಿಡಿ ಅಮೌಂಟ್ ಏನಿದೆ ಅದು ನಿಮ್ಮ ಖಾತೆಗೆ ಬರುವಂತದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಯೋಜನೆಯಲ್ಲಿ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನೀವು ನೋಡೋದಾದ್ರೆ, ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತವ್ರಿಗೆ 1,20,000 ರೂಪಾಯಿ ತನಕನೂ ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು. ಅದೇ ರೀತಿಯಾಗಿ ಒಂದು ಬೆಟ್ಟ ಗುಡ್ಡ ಏನಾದ್ರು ಇದ್ರೆ, ಆ ಒಂದು ಈ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರೆ ಅವ್ರಿಗೆ 1,30,000 ರೂಪಾಯಿ ತನಕನೂ ಕೂಡ ಸಬ್ಸಿಡಿ ಸಿಗುವಂತದ್ದು. ಅದೇ ರೀತಿಯಾಗಿ ಒಂದು ಶೌಚಾಲಯ ನಿರ್ಮಾಣಕ್ಕೆ ನಿಮ್ಗೆ ಹೆಚ್ಚುವರಿ ಒಂದು 12,000 ರೂಪಾಯಿ ಕೂಡ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಒಂದು ನಗರ ಪ್ರದೇಶಗಳಲ್ಲಿ ಕೂಡ ನೀವು ವಾಸ ಮಾಡ್ತಾ ಇದ್ರೆ ನಿಮ್ಗೆ 2.5 ಲಕ್ಷದವರೆಗೂ ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು. ಅದು ನೀವೇನಾದ್ರೂ ಕೂಡ ಮನೆ ಖರೀದಿ ಮಾಡೋದಕ್ಕಾಗಿರ್ಬೋದು ಅಥವಾ ಹೊಸದಾಗಿ ಮನೆ ಮಾಡ್ತಾ ಇದ್ರು ಕೂಡ ನಿಮ್ಗೆ 2.5 ಲಕ್ಷದವರೆಗೂ ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು. ಅದ್ರ ಜೊತೆಗೆ ನೀವೇನಾದ್ರೂ ಕೂಡ ಈ ಒಂದು ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಿರುವಂತರಾಗಿರ್ಬೋದು ಅಥವಾ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತವ್ರು ಆಗಿರ್ಬೋದು, ಈ ಒಂದು ಮನೆ ನಿರ್ಮಾಣದ ಒಂದು ಸ್ಕೀಮ್ ಅಲ್ಲಿ ನೀವು ಬ್ಯಾಂಕ್ ಅಲ್ಲಿ ಕೂಡ ಸಾಲನ ತಗೋಬಹುದು. ಈ ಒಂದು 2.5 ಲಕ್ಷದವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾರೆ. ಅದ್ರ ಜೊತೆಗೆ ನೀವೇನಾದ್ರೂ ಕೂಡ ಈ ಒಂದು ಸಾಲನ ತಗೋಬೇಕಂತ ಇದ್ರೆ ಈ ಒಂದು ಬ್ಯಾಂಕ್ ಅಲ್ಲಿ ನೀವು ಸಾಲನ ತಗೋಬಹುದು. ಅದಕ್ಕೆ ಕಡಿಮೆ ಬಡ್ಡಿನ ಹಾಕುವಂತದ್ದು. ಆ ಒಂದು ಕಡಿಮೆ ಬಡ್ಡಿಯಲ್ಲಿ ನೀವು ಆ ಒಂದು ಸಾಲನ EMI ಮುಖಾಂತರವಾಗಿ ಕಟ್ತಾ ಹೋಗ್ಬೋದು. ಸ್ನೇಹಿತರೆ, ಅದೇ ರೀತಿಯಾಗಿ ಇವರು ಕೊಡುವಂತ ಸಬ್ಸಿಡಿ ಈ ಒಂದು ಮನೆ ಮಾಡೋದಕ್ಕೆ ಸಾಕಾಗೋದಿಲ್ಲ. ಆದ್ರೆ ನೀವು ಬೇರೆ ಏನಾದ್ರೂ ಕೂಡ ಆಲ್ಟರ್ನೇಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಬ್ಯಾಂಕ್ ಅಲ್ಲಿ ಸಾಲ ಮಾಡ್ಬೇಕಾಗುತ್ತೆ, ಅಥವಾ ನೀವು ಸ್ವಂತ ಏನಾದ್ರೂ ಕೂಡ ದುಡಿದಂತ ಒಂದು ಹಣನ ಏನಾದ್ರೂ ಕೂಡ ಸೇವಿಂಗ್ಸ್ ಮಾಡಿದ್ರೆ ಅದರಲ್ಲಿ ಕೂಡ ನೀವು ಇದಕ್ಕೆ ಹಾಕಿ ಸ್ವಲ್ಪ ಹಣನ ನೀವು ಮನೆಗಳನ್ನ ನಿರ್ಮಾಣ ಮಾಡ್ಕೋಬಹುದು. ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಒಂದು ಸಬ್ಸಿಡಿ ಏನ್ ಕೊಡ್ತಾ ಇರೋದೇ ಕಡಿಮೆ ಸಬ್ಸಿಡಿ. ಆ ಒಂದು ಸಬ್ಸಿಡಿಲೂ ಕೂಡ ನಿಮ್ಗೆ 3 ಹಂತದಲ್ಲಿ ಒಂದು ಮನೆ ನಿರ್ಮಾಣಕ್ಕೆ ಹಣ ನಿಮ್ಗೆ ಬರುವಂತದ್ದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಕೂಡ ಹಳ್ಳಿಗಳಲ್ಲಿ ನೀವು ಮನೆ ಮಾಡ್ತಾ ಇದೀರಿ ಅಂತ ಅನ್ಕೊಳ್ಳಿ, 1,20,000 ಕೂಡ ಈ ಒಂದು ಮನೆ ನಿರ್ಮಾಣ ಮಾಡೋದಕ್ಕೆ ಒಂದು ಸಬ್ಸಿಡಿ ಸಿಗುವಂತದ್ದು. ಆ 1,20,000 ರೂಪಾಯಿನೂ ಕೂಡ 3 ಕಂತಲ್ಲಿ ಕೊಡುವಂತದ್ದು. ಇವರು ಎಷ್ಟು 40,000 ರೂಪಾಯಿ 40,000 ರೂಪಾಯಿನ 3 ಕಂತಲ್ಲಿ, ಅಂದ್ರೆ 3 ಹಂತದಲ್ಲಿ ನಿಮ್ಗೆ ಮನೆ ನಿರ್ಮಾಣ ಮಾಡೋದಕ್ಕೆ ಕೊಡುವಂತದ್ದು. ಇದು ಬಹಳ ಜನರಿಗೆ ಸಮಸ್ಯೆ ಆಗುವಂತದ್ದು. ಯಾಕಂತಂದ್ರೆ ಈ ಒಂದು ಮನೆ ಕಟ್ಟೋದಕ್ಕೆ ಸಾಕಾಗೋದಿಲ್ಲ, ಯಾವುದೇ ಒಂದು ಸಬ್ಸಿಡಿ ಕೊಟ್ಟರು ಕೂಡ ಸಾಲೋದಿಲ್ಲ. ಹಾಗಾಗಿ ಇದರಲ್ಲಿ ನೀವೇನಾದ್ರೂ ಕೂಡ ಮನೆ ಮಾಡ್ಕೋಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ, ಗೊತ್ತಿದೆ. ಬಟ್ ಸರ್ಕಾರ ಇರೋದೇ ಈ ರೀತಿಯಾಗಿ ಏನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಇದಕ್ಕೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಬೇಕಾಗುತ್ತೆ ಅಂದ್ರೆ ಅರ್ಹತೆಗಳು ಏನೇನೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ನೀವು ಯಾವುದೇ ರೀತಿಯಾದ ಒಂದು ಸರ್ಕಾರದ ಒಂದು ಮನೆಗಳನ್ನ ತಗೊಂಡಿರ್ಬಾರ್ದು. ಅಂದ್ರೆ ಯಾರು ಇವಾಗ ಆ ಒಂದು ಯಾರ ಹೆಸರಲ್ಲಿ ಮನೆಗಳನ್ನ ತಗೊಳ್ತಾ ಇದ್ದೀರಾ ಅವರ ಹೆಸರಲ್ಲಿ ಯಾವುದೇ ರೀತಿಯಾದ ಒಂದು ಮನೆಗಳನ್ನ ಹಿಂದೆ ತಗೊಂಡಿರ್ಬಾರ್ದು. ಅಂತವ್ರಿಗೆ ಒಂದು ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ವರ್ಷದ ಒಂದು ಆದಾಯ ತುಂಬಾನೇ ಕಡಿಮೆ ಇರಬೇಕಾಗುತ್ತೆ, ಅಂತವ್ರಿಗೆ ಈ ಒಂದು ಮನೆ ಸಿಗುವಂತದ್ದು. ಅದೇ ರೀತಿಯಾಗಿ ಒಂದು ಸರ್ಕಾರದ ಒಂದು ಗುರುತಿನ ಚೀಟಿ ಏನ್ ಕೊಡ್ತಾರಲ್ವಾ, ಅದೆಲ್ಲದೂ ಕೂಡ ನಿಮ್ಮ ಹತ್ರ ಇರ್ಬೇಕಾಗುತ್ತೆ, ಒಂದು ಡಾಕ್ಯುಮೆಂಟ್ಸ್ ಗಳು ಇರ್ಬೇಕಾಗುತ್ತೆ. ಅಂತವ್ರಿಗೆ ಎಲಿಜಿಬಲ್ ಆದ್ರೆ ಅವ್ರಿಗೆ ಮನೆ ಸಿಗುವಂತದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ಇದಕ್ಕೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುವಂತದ್ದು, ನಂತರ ರೇಷನ್ ಕಾರ್ಡ್ ಕೂಡ ಬೇಕಾಗುವಂತದ್ದು, ನಂತರ ಈ ಒಂದು ಆದಾಯ ಪ್ರಮಾಣ ಪತ್ರನೂ ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ಒಂದು ಬ್ಯಾಂಕ್ ಖಾತೆಯ ಒಂದು ವಿವರಗಳು ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ಒಂದು ಮೊಬೈಲ್ ಸಂಖ್ಯೆನೂ ಕೂಡ ಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ್ದು ಲಿಂಕ್ ಆಗಿದೆ ಆ ಒಂದು ಮೊಬೈಲ್ ಸಂಖ್ಯೆನೂ ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ನೀವು ಎಲ್ಲಿ ಮನೆನ ನಿರ್ಮಾಣ ಮಾಡ್ತಾ ಇದ್ದೀರಾ ಅದ್ರ ಆ ಒಂದು ಜಾಗದ ಒಂದು ದಾಖಲೆನೂ ಕೂಡ ಬೇಕಾಗುವಂತದ್ದು. ಇಷ್ಟು ದಾಖಲಾತಿಗಳಿದ್ರೆ ನೀವು ಮನೆಗೆ ಅರ್ಜಿ ಹಾಕೋದಿಕ್ಕೆ
ಅವಕಾಶ ಇರುವಂತದ್ದು. ಹಾಗಿದ್ರೆ ಇದಕ್ಕೆ ಎಲ್ಲಿ ಅರ್ಜಿ ಹಾಕ್ಬೇಕಾಗುತ್ತಂತ ನೋಡೋದಾದ್ರೆ, ನೀವೇನಾದ್ರೂ ಕೂಡ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನಾದ್ರೂ ಕೂಡ ಮನೆ ಮಾಡ್ತಾ ಇದ್ರೆ, ನೀವೆಲ್ಲರೂ ಕೂಡ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ವಿಚಾರಣೆ ಮಾಡಿ ಅಲ್ಲಿ ನೀವು ಅರ್ಜಿನ ಕೊಡ್ಬೇಕಾಗುತ್ತೆ. ಅಥವಾ ನೀವೇನಾದ್ರೂ ಕೂಡ ಸಿಟಿಗಳಲ್ಲಿ ವಾಸ ಮಾಡ್ತಾ ಇದ್ರೆ, ಈ ಒಂದು CSC ಕೇಂದ್ರಗಳಲ್ಲಿ ಕೂಡ ನೀವು ಮನೆ ಮಾಡೋದಕ್ಕೆ ಅರ್ಜಿನ ಹಾಕ್ಬಹುದು. ಆನ್ಲೈನ್ ಅಲ್ಲಿ ಕೂಡ ಅರ್ಜಿನ ಹಾಕೋದಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತವ್ರು ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಕೇಳಿದಂತ ಸಂದರ್ಭಗಳಲ್ಲಿ ಈ ಒಂದು ಮನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ನೀವು ಕೂಡ ಈ ಒಂದು ಸೈಬರ್ ಅಲ್ಲಿ ಹೋಗಿ ನೀವು ಕೂಡ ಟ್ರೈ ಮಾಡಬಹುದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.